ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸ್ಪೆಷಲ್ ಆಗಿರುವಂಥ ಯಮ್ಮಿ ಆಗಿರುವಂಥ ಒಂದು ಏನು ರೆಸಿಪಿ ತೋರಿಸ್ತಿದ್ದೇನೆ. ಹೌದು, ಇವಾಗಲೇ ನೀವು ತಮ್ಮನೇನಲ್ಲಿ ನೋಡಿರ್ತೀರಾ, ಮಟನ್ ಸೂಪ್ ಮಾಡ್ತಿದ್ದೇವೆ. ಆ್ಯಕ್ಚುಲಿ ಏನಂದರೆ ಮಟನಿದ್ದು ಬೋನ್ ಮಾತ್ರ ಇರುವಂಥದ್ದು. ಸೊ ಅದರದ್ದು ಏನು ಕರಿ ಮಾಡ್ತೀವಲ್ವ ನಾವು, ಏನು ಪದಾರ್ಥ ಅದು ಮಾಡಿದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಅದಕ್ಕೆ ಸೂಪ್ ಮಾಡುವ ಅಂತ ಹೇಳಿದೆ ನಾನು ಅಮ್ಮನ ಹತ್ರ. ಯಾವಾಗಲೂ ಕರಿನೇ ಬೋರ್ ಆಗಿರುತ್ತೆ. ಸೊ ಇವಾಗ ಅದಕ್ಕೆ ಸೂಪ್ ಮಾಡ್ತಿದ್ದೇವೆ. ಇವಾಗ ಮಟನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹಾಕಿದ್ದೇನೆ. ಅದರೊಟ್ಟಿಗೆ ಸ್ವಲ್ಪ ಏನು ಈರುಳ್ಳಿ, ಟೊಮ್ಯಾಟೊ, ಜಿಂಜರ್, ಗಾರ್ಲಿಕ್, ಮತ್ತು ಒಂದು 4-5 ಕಾಯಿ ಮೆಣಸು ಇವಿಷ್ಟನ್ನು ಹಾಕ್ಕೊಳ್ಬೇಕು. ಇದಕ್ಕಾದರೆ ತುಂಬ ಜಾಸ್ತಿನೇ ಬೇಕಾಗುತ್ತೆ. ಒಂದು 4 ಮೀಡಿಯಮ್ ಸೈಜಷ್ಟು ಆನಿಯನ್ ಮತ್ತು ಒಂದು 2-3 ಇದು ಸಾಕು, ಟೊಮೆಟೊ ಇಷ್ಟಿದ್ರೆ ಸಾಕಾಗುತ್ತೆ. ಇಷ್ಟೇ. ಇದಕ್ಕೆ ಮತ್ತು ಆಯಿಲ್ ಒಂಚೂರು ಕೂಡ ಆ್ಯಡ್ ಮಾಡಲಿಕ್ಕಿಲ್ಲ, ಯಾಕಂದರೆ ಅದರಲ್ಲೇ ತುಂಬಾ ಇದು ಬರುತ್ತೆ, ಫ್ಯಾಟ್ ಅಂತ ಹೇಳ್ತೀವಿ, ಅದು ಬಂದುಬಿಡುತ್ತೆ. ಸೊ ಅದಕ್ಕೆ ಆಯಿಲ್ ಕೂಡ ಅದರಲ್ಲೇ ಬರುತ್ತೆ. ಅದಕ್ಕೆ ಅಷ್ಟೊಂದು ಆಯಿಲ್ ಅದಕ್ಕೆ ಯೂಸ್ ಮಾಡೋದೇ ಬೇಡ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇವೆ. ಕಲ್ಲುಪ್ಪು ಹಾಕಿದರೆ ತುಂಬ ಒಳ್ಳೆಯದು, ಈ ಥರ ಮಾಂಸಕ್ಕಲ್ಲಾದರೆ. ಏನು ಗೊತ್ತಾ, ಇದಕ್ಕೆ ನನಗೆ ಏಲಕ್ಕಿ, ಕೆತ್ತೆ, ಲವಂಗ ಇದೆಲ್ಲ ಹಾಕಲಿಕ್ಕೆ ಮರ್ತೋಯ್ತು. ಇದು ಹಾಕಿದರೆ ಕೂಡ ಚೆನ್ನಾಗಾಗುತ್ತೆ, ಅದು ಆ್ಯಡ್ ಮಾಡಲಿಲ್ಲ. ನೀವು ಆ್ಯಡ್ ಮಾಡ್ಕೊಳ್ಳಿ ಬೇಕು ಅಂದವರು. ಮತ್ತು ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಪೆಪ್ಪರ್ ಪೌಡರ್. ಇದು ಚಿಲ್ಲಿ ಪೌಡರ್ ಒಂಚೂರು ಹಾಕಬೇಡಿ, ಅದು ಚೆನ್ನಾಗಾಗೋದಿಲ್ಲ. ಪೆಪ್ಪರ್ ಹಾಕಿದಷ್ಟು ಒಳ್ಳೆಯದು, ಯಾಕಂದರೆ ಖಾರ ಮತ್ತು ನಮಗೆ ಎಂತ ಹೇಳ್ತಾರೆ, ಗಂಟಲಿಗೆಲ್ಲ ಒಳ್ಳೆಯದು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಪೆಪ್ಪರ್ ಹಾಕ್ಕೊಂಡಿದ್ದೇವೆ. ಹಾಗೆ ಸ್ವಲ್ಪ ಅರಿಶಿನ ಹುಡಿ, ಇವಿಷ್ಟನ್ನು ಹಾಕಿ ಮತ್ತೆ ವಿಜಿಲ್ ಮಾಡುವಂಥದ್ದು. ಅದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಅದೆಲ್ಲ ಮಾಡಿದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಚಪಾತಿ ಇಲ್ಲ ಪರೋಟ ಆ ಥರದ್ದು ಏನಾದರೂ ಇದ್ದರೆ ಟೇಸ್ಟಿ ಆಗುತ್ತೆ. ಸೊ ಅದಕ್ಕೆ ಮನೆಯಲ್ಲೇ ಮಾಡುವ ಅಂತ ಹಿಟ್ಟನ್ನು ಕಲಿಸ್ತಿದ್ದಾರೆ. ಇದು ಸ್ವಲ್ಪ ಬೇಗನೆ ನಾವು ಮಾಡಿಟ್ಕೊಂಡ್ರೆ ತುಂಬ ಸಾಫ್ಟ್ ಆಗುತ್ತೆ ಚಪಾತಿ ಎಲ್ಲ. ಸೊ ಹಾಗೆ ಇವಾಗ ಇದು ಆಯಿತು. ನೈಟ್ ಫುಡ್ಡಿಗೆ ಇದನ್ನು ಮಾಡಿದ್ದು. ನಮಾಜ್ ಮಾಡೋ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಮತ್ತೆ ಮಾಡುವ ಅಂತ. ಸೊ ಇದಾದಮೇಲೆ ಇವಾಗ ಚಪಾತಿ ಮಾಡ್ತಿದ್ದೇವೆ. ಅಮ್ಮ ಬರೋ ಮುಂಚೆ ನಾನು 1-2 ಚಪಾತಿ ಮಾಡಿದ್ದೆ. ಅಮ್ಮ ಕೇಳ್ತಿದ್ರು, ಏನು ಅಮೀಬೆಲ್ಲ ಮಾಡಿಟ್ಟಿದ್ಯಾ ಅಂತ. ಅಂದರೆ ಹಾಗಲ್ಲ, ನಾನು ಮಾಡ್ತೀನಿ ಚಪಾತಿ, ಆದರೆ ಪರ್ಫೆಕ್ಟಾಗಿ ನಂದು ರೌಂಡ್ ಶೇಪ್ ಬರಲ್ಲ. ನಾನು ತುಂಬ ಟ್ರೈ ಮಾಡಿದರೂ ಹಾಗೇ. ಸೊ ಇದು ಸೂಪ್ ರೆಡಿಯಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನು ಎಷ್ಟು ವಿಜಿಲ್ ಮಾಡಿದ್ದೇವೆ ಅಂದರೆ ಒಂದು 18-20 ಆಗಿರಬೇಕು. ಯಾಕಂದರೆ ಅದು ಸಾಫ್ಟ್ ಇದ್ರೇ ತುಂಬ ಚೆನ್ನಾಗಾಗೋದು, ಗಟ್ಟಿ ಇದ್ದರೆ ಚೆನ್ನಾಗಾಗೋದಿಲ್ಲಲ್ಲ. ಸೊ ಇನ್ನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಲಿಕ್ಕುಂಟು. ಸ್ವಲ್ಪ ಬಾಯ್ಲ್ ಮಾಡಿ ಹಾಗಿಡಬೇಕು. ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಸೂಪ್ ಇರುವವರಿಗಂತೂ ತುಂಬ ಇಷ್ಟ ಆಗ್ಬೋದು ಇದನ್ನು ನೋಡಿದಾಗ. ಕೆಲವೊಬ್ಬರಿಗೆ ತುಂಬ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ಲ. ಸೊ ಇವಾಗ ನೋಡಿ, ಇದು ನನ್ನ ಮಗಳಿದ್ದು, ಅವಳು ಚಪಾತಿ ಮಾಡ್ತಿದ್ದಾಳೆ, ತುಂಬ ಕೂಗ್ತಿದ್ಲು ನಾನು ಮಾಡ್ತೇನೆ ಅಂತ. ಅದಾದಮೇಲೆ ನಾವು ಡಿನ್ನರೆಲ್ಲ ಮಾಡಲಿಕ್ಕೆ ಕೂತ್ವಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಮತ್ತು ಅದರಲ್ಲಿ ಆಯಿಲ್ ಇರ್ತದೆ, ಆದರೂ ಪರವಾಗಿಲ್ಲ, ಸ್ವಲ್ಪ ಫ್ಯಾಟ್ ಆಗುತ್ತೆ ಅಂತ. ಡಯಟೆಲ್ಲ ಮಾಡುವವರೆಲ್ಲ ತಿನ್ನಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ, ಹಾಗೆ ಅಲ್ವಾ. ಇವಾಗ ನೋಡಿ, ಇದು ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇವೆ. ಅದು ಯಾಕಂದರೆ ಕುಕ್ಕರಲ್ಲಿ ವಿಜಿಲ್ ಆದದ್ದಲ್ವ, ಆಮೇಲೆ ಸ್ವಲ್ಪ ಬಾಯ್ಲ್ ಆದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದೆಲ್ಲ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ವ, ಇಷ್ಟೇ ಸಿಂಪಲ್ಲಾಗಿ. ಮತ್ತು ಅದು ನಾವು ಬಾಯ್ಲ್ ಮಾಡಲಿಕ್ಕೆ ಇಡುವಾಗ ಒಂದು 2-3 ಗ್ಲಾಸಷ್ಟು ವಾಟರ್ ಹಾಕ್ಕೊಳ್ಬೇಕು. ಯಾಕಂದರೆ ಅದು ತುಂಬ ತಿಕ್ಕಾಗಿರುತ್ತಲ್ವ, ಈ ಥರ ನೀರು ಹಾಕ್ಕೊಂಡ್ರೆ ಅದು ತುಂಬ ತೆಳುವಾಗಿರುತ್ತೆ. ಸೊ ಟೋಟಲಿ ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇವಾಗ ಮತ್ತೆ ಕೇಳೋದೇ ಬೇಡ ಅಲ್ವಾ, ಮಳೆಗಾಲ ಬೇರೆ ಬಂದಿದೆ. ಒಂದೊಂದು ಸಲ ಬಿಸಿಲು ಇರುತ್ತೆ, ಒಂದೊಂದು ಸಲ ಮಳೆನೂ ಇರುತ್ತೆ. ಡಿಸಿಗೇನೆ ಡೌಟ್ ಆಗಿಬಿಟ್ಟಿದೆ, ಕೊಡಬೇಕಾ ಬೇಡವಾ ಅಂತ. ಹಾಗೆ ಈ ಮಳೆ ಟೈಮಲ್ಲೆಲ್ಲ ಈ ಥರದ್ದನ್ನೆಲ್ಲ ಮಾಡಿ ತಿಂದರೆ ತುಂಬ ಖುಷಿಯಾಗುತ್ತೆ. ಚಳಿಗೆ ಎಲ್ಲ ತುಂಬ ಖಾರ ಇರುವಂಥದ್ದೆಲ್ಲ. ಮತ್ತು ಇವಾಗ ಆರ್ಟಿ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ, ಎಲ್ಲ ಮಾಡ್ತಿದ್ದಾರೆ. ಅರಿಶಿನ, ಕಡುಬು ಮತ್ತು
ಏನು ಪತ್ರೊಡೆ ಇದೆಲ್ಲ ಮಾಡ್ತಿದ್ದಾರೆ. ನಾನು ಕೂಡ ಅದನ್ನು ವೀಡಿಯೋ ಮಾಡ್ತೇನೆ, ನೋಡುವ ಟೈಮ್ ಸಿಕ್ಕಿದರೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್. ಅಂಟಿಲ್ ವಾಚ್ ಮೈ ವಿಡಿಯೋ. ಥ್ಯಾಂಕ್ ಯು.